ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್, ಹಾಗೆ ಪವನ್ ಕಲ್ಯಾಣ್ ರವರು ನಟಿಸಿರುವಂಥ ಓಜಿತ್ ಸಿನಿಮಾದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್, ಅಚ್ಚುಮೆಚ್ಚಿನ ನಿರ್ದೇಶಕರು ಮತ್ತು ನಟರಾಗಿರುವಂಥ ಧನುಷ್ ರವರು ನಟಿಸಿರುವಂಥ ಇಡ್ಲಿ ಕಡಾಯಿ ಸಿನಿಮಾದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ 3 ವರ್ಷಗಳ ಹಿಂದೆ ತೆರೆಕಂಡಂಥ ಕಾಂತಾರ ಸಿನಿಮಾ ಇಡೀ ಭಾರತ ಚಿತ್ರರಂಗವನ್ನೇ ತನ್ನತ್ತ ಸೆಳೆಯುವಂತೆ ಮಾಡಿದಂಥ ಸಿನಿಮಾ. ಕೇವಲ ಕಡಿಮೆ ಬಜೆಟ್ನಲ್ಲಿಯೇ ನಿರ್ಮಾಣಗೊಂಡು ವಿಶ್ವದಾದ್ಯಂತ KGF ನಂತರ ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಹುಟ್ಟುಹಾಕಿದಂಥ ಸಿನಿಮಾ ಕಾಂತಾರ ಸಿನಿಮಾ. ಈ ಸಿನಿಮಾವನ್ನು ರಿಷಬ್ ಶೆಟ್ಟಿರವರು ನಿರ್ದೇಶನ ಮಾಡಿದ್ದು, ಹಾಗೆ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿತ್ತು. ಈಗ ಕಾಂತಾರ ಚಾಪ್ಟರ್ 1 ಅದೇ ರೀತಿ ಮಾಡುತ್ತಿದೆ, ಬಾಕ್ಸ್ ಆಫೀಸ್ನಲ್ಲಿಯೂ ಧಮಾಕ ಮಾಡುತ್ತಿದೆ. ಈಗಾಗಲೇ ವಿಶ್ವದಾದ್ಯಂತ 13,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆಕಂಡಿರುವಂಥ ಈ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಪ್ರೇಕ್ಷಕರಿಂದ ಉತ್ತಮವಾದಂಥ ರೆಸ್ಪಾನ್ಸ್ ಬರುತ್ತಿದೆ. ಸಿನಿಮಾದ ಕಲೆಕ್ಷನ್ ಕಡೆ ನೋಡುವುದಾದರೆ, ಮೊದಲನೇ ದಿನ ಸಿನಿಮಾ ಬರೋಬ್ಬರಿ 70ರಿಂದ 80 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿರಬಹುದು ಎಂದು ಅಂದಾಜಿಸಲಾಗಿದೆ. ಹಾಗೆ ಎರಡನೇದಾಗಿ ದಿ ಕಾಲ್ ಓಜಿ, ಪವನ್ ಕಲ್ಯಾಣ್ ರವರು ನಟಿಸಿರುವಂಥ ಈ ಸಿನಿಮಾ ತೆರೆಗೆ ಬಂದು 1 ವಾರಗಳು ಕಳೆಯುತ್ತಿವೆ. ಸಿನಿಮಾ ಮೊದಲನೇ ದಿನ ಬರೋಬ್ಬರಿ 152 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು. ಹಾಗೆ ಧನುಷ್ ರವರು ನಿರ್ದೇಶನ ಮಾಡಿ ನಟಿಸಿರುವಂಥ ಇಡ್ಲಿ ಕಡಾಯಿ ಸಿನಿಮಾ ಇದೀಗ ಅಕ್ಟೋಬರ್ 1ರಂದು ತೆರೆ ಕಂಡಿದೆ. ಈ ಸಿನಿಮಾ ತೆರೆ ಕಂಡರೂ ಕೂಡ ಕಾಂತಾರ ಸಿನಿಮಾ ನಡುವೆಯೂ ಅತ್ಯದ್ಭುತವಾದಂಥ ಕಲೆಕ್ಷನ್ ಕಾಣುತ್ತಿದೆ. ಸಿನಿಮಾಗೆ ಅತ್ಯದ್ಭುತವಾದಂಥ ಪ್ರಶಂಸೆ ಬರುತ್ತಿದೆ. ಸಿನಿಮಾದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸರಿಸುಮಾರು 10 ಕೋಟಿ 20 ಲಕ್ಷದಿಂದ 10 ಕೋಟಿ 90 ಲಕ್ಷದವರೆಗೂ ಕಲೆಕ್ಷನ್ ಕಂಡಿದೆ ಎಂದು ವರದಿಯಾಗಿದೆ. ಹಾಗೆ ಈ 3 ಸಿನಿಮಾಗಳ ಪೈಕಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.